ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ತುಂಬ ಜನ ಹೇಳ್ತಾರೆ ಟೈಲರಿಂಗ್ ಮಾಡೋಕ್ಕೆ ಹೋದರೆ ನಿದ್ದೆ ಬರುತ್ತೆ, ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ, 2 ಬ್ಲೌಸ್ ನಾವು ಹೊಲಿಯೋಷ್ಟರಲ್ಲಿ ಬೇಜಾರಾಗ್ಬಿಡತ್ತೆ ಅಂತ. ಈ ಒಂದಿಷ್ಟು ಕಂಪ್ಲೇಂಟ್ಸು ತುಂಬ ಜನರಿಗಿದೆ ಟೈಲರಿಂಗ್ ಮಾಡೋರಿಗೆ. ಸೊ ನಿಮಗೂ ಇದೇ ಸಮಸ್ಯೆ ಇದೆಯಾ? ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಈ ಸಮಸ್ಯೆ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕಂದರೆ ಇವತ್ತು ನಾನು ಹೇಳೋ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳು ನಿಮ್ಮ ಟೈಲರಿಂಗ್ ಜೀವನವನ್ನೇ ಬದಲಾಯಿಸ್ಬೋದು ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮೋಟಿವೇಶನ್, ಟೈಲರಿಂಗ್ ಮೋಟಿವೇಶನ್ ಹಾಗೆ ಸ್ಟಿಚಿಂಗ್ಸ್ ಎಲ್ಲದರ ಬಗ್ಗೆ ನನ್ನ ಒಂದು ಚಾನಲಲ್ಲಿರುತ್ತೆ. ಸೊ ಮೊದಲನೇದಾಗಿ ನಿದ್ದೆ ಯಾಕೆ ಬರುತ್ತೆ ಇದ್ರ ಬಗ್ಗೆ ನಾವೊಂದಿಷ್ಟು ಮಾತಾಡೋಣ. ಮೊದಲನೇದಾಗಿ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು. ಅಂದರೆ ನಿಮಗೆ ಟೈಲರಿಂಗ್ ಇಷ್ಟ ಇಲ್ಲ ಅಂತ ಅಲ್ಲ, ನಿಮ್ಮ ದೇಹ ಮತ್ತು ಮನಸ್ಸು ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದಾಗ ಮಾತ್ರ ನಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಮೊದಲನೇದು, ನಿದ್ದೆ ಬರೋಕ್ಕೆ ಹಲವಾರು ಕಾರಣ ಇದೆ. ಅದರಲ್ಲಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ನಾವು ನಿದ್ದೆ ಮಾಡ್ದೇ ಅರ್ಧಂಬರ್ಧ ನಿದ್ದೆ ಮಾಡಿ ಸ್ಟಿಚಿಂಗ್ ಕೂರೋದ್ರಿಂದ ನಿದ್ದೆ ಬರುತ್ತೆ. ಮತ್ತು ಹೊಟ್ಟೆ ತುಂಬ ಊಟ ಮಾಡಿ ನಾವು ಕೆಲಸಕ್ಕೆ ಕೂರೋದ್ರಿಂದನೂ ಕೂಡ ನಮಗೆ ನಿದ್ದೆ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಒಂದೇ ಕೆಲಸವನ್ನು ಗಂಟೆಗಳ ಕಾಲ ಬ್ರೇಕ್ ಇಲ್ಲದೆ ಮಾಡೋದ್ರಿಂದನೂ ಕೂಡ ನಮಗೆ ನಿದ್ದೆ ಬಂದಂಗೆ ಆಗುತ್ತೆ. ಮತ್ತು ಮೊಬೈಲ್ನಲ್ಲಿ ಹೆಚ್ಚು ನಾವು ಸಮಯ ಕಳೆಯೋದ್ರಿಂದನೂ ಕೂಡ ನಮಗೊಂಥರ ನಿದ್ದೆ ಎಳ್ದಂಗೆ ಆಗ್ಬಿಡತ್ತೆ. ಮತ್ತು ಲಾಸ್ಟ್ ಬೈ ನಾಟ್ ಲೀಸ್ಟ್, ಗುರಿ ಇಲ್ಲದೆ ಕೆಲಸ ಮಾಡೋದು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾವು ಗುರಿ ಇಲ್ಲದೆ ನಾವು ಕೆಲಸ ಮಾಡೋದ್ರಿಂದ ಅದು ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ನಿದ್ದೆ ಬಂದಂಗೆ ಆಗುತ್ತೆ. ಇದಿಷ್ಟು ಯಾರಿಗೆ ಅಂತಂದರೆ ನಮಗೆ ಸ್ಟಿಚಿಂಗ್ ಕೂರ್ತೀವಿ ಬಟ್ ನಿದ್ದೆ ಬಂದಂಗೆ ಆಗುತ್ತೆ ಅನ್ನೋರಿಗೆ ಇವಿಷ್ಟು ಮಾಡುವ ತಪ್ಪುಗಳಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದೇ ಯಶಸ್ವಿ ಟೈಲರ್ಗಳು ಏನು ಮಾಡ್ತಾರೆ ಅದನ್ನು ಕೂಡ ಸ್ವಲ್ಪ ತಿಳ್ಕೊಂಬಿಡೋಣ. ಅವ್ರು ಏನು ಮಾಡ್ತಾರೆ ಅಂದರೆ, ಮೊದಲು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅವರೊಂದು ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಏನು ನಿರ್ಧಾರ ಅಂತ ನೀವು ಕೇಳ್ಬೋದು. ಏನು ನಿರ್ಧಾರಪ್ಪ ಅಂತಂದರೆ, ಅವರು ಇವತ್ತು ನಾನು ಈ 3 ಡ್ರೆಸ್ ಕಂಪ್ಲೀಟ್ ಮಾಡಲೇಬೇಕು ಅಥವಾ ಇವತ್ತು ನಾನು ಈ 3 ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ಅಂತ ಗುರಿ ಇಟ್ಕೊಂಡು ಅವರು ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಆ ಗುರಿ ಅವರನ್ನು ತಲುಪೋದಕ್ಕೆ ಎನರ್ಜಿ ಒಂಥರ ಬೂಸ್ಟ್ ಕೊಡಿಸ್ದಂಗೆ ಆಗುತ್ತೆ, ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ನಾನು ಇವತ್ತು ಚಾಲೆಂಜ್, ಈಗ ನೋಡಿ ನೀವೇ ಯಾವುದಕ್ಕೂ ಒಂದು ಚಾಲೆಂಜ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಯಾರ ಜೊತೆನೂ ಚಾಲೆಂಜ್ ಮಾಡಿದಾಗ ನೀವು ಹೇಗೆ ಆ ಚಾಲೆಂಜಿಗೆ ಗೆಲ್ಲೋದಕ್ಕೆ ನೀವು ಅದು ಕೆಲಸ ಮಾಡ್ತೀರಲ್ವ, ಸೊ ಅದೇ ರೀತಿ ನಾವು ಇಷ್ಟು ಇವತ್ತು ಹೊಲಿಬೇಕು ಅಂತ ಗುರಿ ಇಟ್ಕೊಂಡು ಯಶಸ್ವಿ ಟೈಲರ್ಗಳು ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಎನರ್ಜಿ ಬರೋದ್ರಿಂದ ಅವ್ರಿಗೆ ಆ ರೀತಿ ನಿದ್ದೆ ಎಳೆಯೋದು ಮಾಡೋದು ಬರೋದಿಲ್ಲ. ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಕನಸನ್ನು ನೀವು ನೆನಪಿಸ್ಕೊಳ್ಬೇಕು. ಏನು ನೆನೆಸ್ಕೋಬೇಕು ಅಂತಂದರೆ, ನೀವು ಟೈಲರಿಂಗ್ ಯಾಕೆ ಕಲ್ತಿದ್ದೀರಿ ಅಂತ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಸ್ವಂತ ಹಣ ಸಂಪಾದನೆಗಾಗಿ ಮತ್ತು ನಿಮ್ಮ ಹೆಸರನ್ನು ಮಾಡಿಕೊಳ್ಳಲು. ಸೊ ಇವಿಷ್ಟು ಕಾರಣಗಳು ನೀವು ಟೈಲರಿಂಗ್ ಕಲಿಯೋದಕ್ಕೆ ಆಗಿರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಹೆಣ್ಮಕ್ಳು ಇವಿಷ್ಟು ಕಾರಣಗಳಿಗೆ ಖಂಡಿತ ಟೈಲರಿಂಗ್ ಕಲ್ತಿರ್ತಾರೆ. ಈ ಕಾರಣ ನೀವು ಪ್ರತಿದಿನ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಈ ಕಾರಣಗಳು ನಿಮ್ಮ ತಲೆಯಲ್ಲಿ ಇತ್ತು ಅಂತಾದರೆ ಖಂಡಿತ ನೀವು ಟೈಲರಿಂಗ್ನಲ್ಲಿ ಸಕ್ಸಸ್ ಕಾಣ್ತೀರ. ಹಾಗೆ ನಿದ್ದೆ ಅನ್ನೋದು ಇಳಿಯೋದಿಲ್ಲ. ಹೀಗೆ ಮಾಡಿ ನೀವು 25 ನಿಮಿಷ ಕೆಲಸ, 5 ನಿಮಿಷ ವಿಶ್ರಾಂತಿ. ಅಂದರೆ ಒಂದೇ ಸಲ 2 ಗಂಟೆ ಕೆಲಸ ಮಾಡಬೇಡಿ. 25 ನಿಮಿಷ ಸಂಪೂರ್ಣ ಗಮನದಿಂದ ಕೆಲಸ ಮಾಡಿ, ಗಮನ ಕೊಟ್ಟು. ನಂತರ 5 ನಿಮಿಷ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ, ನೀರು ಕುಡೀರಿ, ಎಲ್ಲ ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮಾಡಿಕೊಂಡು
ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಬನ್ನಿ. ಇನ್ನೊಂದು ಮೈನ್ ಹೇಳಬೇಕು ಅಂದರೆ ಮೊಬೈಲ್ ನಿಮ್ಮ ದೊಡ್ಡ ಶತ್ರು ಅಂತಲೇ ಹೇಳ್ಬೋದು. ಹೌದು, ಒಂದು ರೀಲ್ ನೋಡೋಣ ಅಂತ ತೆಗೆದು ಮೊಬೈಲನ್ನು ನಾವು 1 ಗಂಟೆ ಹೋಗಿರುತ್ತೆ, ನಮಗೆ ಗೊತ್ತೇ ಆಗಿರೋದಿಲ್ಲ ಆ ಟೈಮ್ ಹೋಗಿರೋದು. ನಾವೇನು ಒಂದೇ ರೀಲ್ ನೋಡ್ರೆ ಆಯಿತು ಅಂತ ಆ ಒಂದು ರೀಲ್ಗಾಗಿ ಓಪನ್ ಮಾಡಿರ್ತೀವಿ. ಆ ಒಂದು ರೀಲ್ ನೋಡೋ ಅಷ್ಟರಲ್ಲಿ 1 ಗಂಟೆನೇ ಕಳೆದೋಗಿರುತ್ತೆ. ಅಂದರೆ ನಾವು ಸ್ಕ್ರೋಲ್ ಮಾಡ್ತಾನೇ ಇರ್ತೀವಿ, ಅಲ್ಲಿ ಟೈಮ್ ಹೋಗ್ತಾನೇ ಇರುತ್ತೆ ಅಲ್ವಾ. ಸೊ ಅದೇ ಸಮಯದಲ್ಲಿ ಒಂದು ಬ್ಲೌಸ್ ಹೊಲಿಬೋದಿತ್ತು ತಾನೇ. ಒಂದು ಬ್ಲೌಸ್ ಹೊಲಿದಿದ್ರೆ ನಿಮಗೆ ಅರ್ನಿಂಗ್ಸ್ ಕೂಡ ಆಗ್ತಿತ್ತು ಅಲ್ವಾ. ಸೊ ಅದಕ್ಕೆ ಹೇಳಿದ್ದು ಮೊಬೈಲ್ ನಿಮ್ಮ ದೊಡ್ಡ ಶತ್ರು ಅಂತ. ಸೊ ಆದಷ್ಟು ಏನು ಮಾಡಿ, ದೊಡ್ಡ ಶತ್ರುನ ಸ್ವಲ್ಪ ದೂರ ಇಡಿ. ನಂತರ ನಿಮ್ಮ ಕೆಲಸವನ್ನು ಪ್ರೀತಿಸಿ. ಅಂದರೆ ಒಂದು ಬಟ್ಟೆನ ಹೊಲಿತಿದ್ದೀರಿ ಅಂದ್ಕೊಳ್ಳಿ, ಆವಾಗ ಈ ರೀತಿ ಯೋಚನೆ ಮಾಡಿ, ಈ ಡ್ರೆಸ್ ಹಾಕ್ಕೊಂಡು ಅಂದರೆ ಯಾರು ನಿಮಗೆ ಸ್ಟಿಚಿಂಗ್ ಕೊಟ್ಟಿರ್ತಾರೆ, ನೀವು ಮನಸ್ಸಿಟ್ಟು ಆ ಒಂದು ಬ್ಲೌಸನ್ನ ಅಥವಾ ಡ್ರೆಸ್ನ ಸ್ಟಿಚ್ ಮಾಡಿದಾಗ ಅವರು ಬಂದು ಹಾಕ್ಕೊಂಡು ನೋಡಿ ಅವರು ಏನು ಅನ್ನಬಹುದು, ಎಷ್ಟು ಖುಷಿಯಿಂದ ನಗ್ತಾರೆ ಅನ್ನೋದನ್ನು ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಕೆಲಸಕ್ಕೆ ಮೌಲ್ಯ ಬರುತ್ತೆ. ನಂತರ ಸೋಮಾರಿತನವನ್ನು ಸೋಲಿಸಿ. ಅಂದರೆ ಯಶಸ್ಸು ಯಾರಿಗೂ ಅದೊಂದು ಗಿಫ್ಟಾಗಿ ಸಿಗೋದಿಲ್ಲ. ಪ್ರತಿದಿನ ಮಾಡುವ ನಾವು ಚಿಕ್ಕ ಚಿಕ್ಕ ಒಂದು ಪ್ರಯತ್ನಗಳೇ ಅದು ಒಂದಲ್ಲ ಒಂದು ದಿನ ನಮಗೆ ದೊಡ್ಡ ಯಶಸ್ಸು ತಂದುಕೊಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ಸೋಮಾರಿತನವನ್ನು ಸ್ವಲ್ಪ ಬದಿಗಿಟ್ಟು ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ಒಂದು ಅರ್ಧ ಗಂಟೆ ವ್ಯರ್ಥ ಮಾಡಿದ್ರೆ ಅದು ಮತ್ತೆ ಜೀವನದಲ್ಲಿ ನಿಮಗೆ ವಾಪಸ್ ಸಿಗುತ್ತಾ? ಈಗ ಒಂದು ಅರ್ಧ ಗಂಟೆ ಏನು ವೇಸ್ಟ್ ಕೆಲಸ ಮಾಡಿದ್ರಿ ಅಥವಾ ಕೂತ್ಕೊಂಡ್ರು ಅಥವಾ ಮೊಬೈಲ್ ನೋಡಿದ್ರು, ಅದೇ ಅರ್ಧ ಗಂಟೆ ಮತ್ತೆ ನಿಮಗೆ ತಂದುಕೊಡಿ ಅಂದರೆ ತಂದುಕೊಡೋಕ್ಕಾಗತ್ತಾ? ಇಲ್ಲ. ಆ ಅರ್ಧ ಗಂಟೆಯಲ್ಲಿ ನೀವು ಏನಾದರೂ ಅರ್ನಿಂಗ್ಸ್ ಮಾಡಿದ್ರೆ ಅಥವಾ ಏನಾದರೂ ನಿಮ್ಮಿಂದ ಆದಾಯ ಆಯಿತು, ಏನಾಯಿತು? ಏನೂ ಆಗಲಿಲ್ಲ. ಅದು ಅರ್ಧ ಗಂಟೆ ಮಂಡ ವೇಸ್ಟ್ ಆಯಿತು ಅಲ್ವಾ. ಆದರೆ ಅದೇ ನೀವು ಅರ್ಧ ಗಂಟೆಯಲ್ಲಿ ಹೊಸ ಒಂದು ಡಿಸೈನು ಒಂದು ಕಟ್ ಮಾಡ್ಬೋದಿತ್ತು, ಅಥವಾ ಏನೋ ಒಂದು ಅರ್ಧ ಗಂಟೆಯಲ್ಲಿ ಒಂದು ಏನೋ ಮಾಡಿದರೂ ನಿಮಗೆ ಅದನ್ನು ಹೆಚ್ಚು ಹಣ ಮಾಡ್ಬೋದಿತ್ತು ಅಲ್ವಾ. ಅದಕ್ಕೆ ಹೇಳೋದು, ಪ್ರತಿದಿನ ಹೊಸದನ್ನು ಕಲೀರಿ. ಒಂದು ಹೊಸ ನೆಕ್ ಡಿಸೈನ್, ಒಂದು ಹೊಸ ಸ್ಲೀವ್ ಡಿಸೈನ್ ಮತ್ತು ಒಂದು ಹೊಸ ಕಟ್ಟಿಂಗು. ಇದು ನಿಮ್ಮ ಕೆಲಸಕ್ಕೆ ಬೋರ್ ಆಗದೇ ಇರುವಾಗೆ ಮಾಡುತ್ತೆ. ಯಾಕಂದರೆ ಈ ಹೊಸ ಒಂದು ಕೆಲಸ ಮಾಡ್ತಿದ್ದೀರ ಅಂದಾಗ ಅದ್ರ ಮೇಲೆ ನಿಮ್ಮ ಒಂದು ತುಂಬ ಇಂಟ್ರೆಸ್ಟ್ ಹೋಗುತ್ತೆ. ಹೇಗೆ ಬರುತ್ತೆ ಸ್ಟಿಚ್ ಆದಮೇಲೆ, ಯಾವ ರೀತಿ ಕಾಣುತ್ತೆ ಅನ್ನೋ ಒಂದು ಇಂಟ್ರೆಸ್ಟ್ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ಹೊಸದನ್ನು ಕಲಿಯೋಕ್ಕೆ ಆದಷ್ಟು ಟ್ರೈ ಮಾಡಿ. ಮತ್ತು ನಿಮ್ಮ ಮೇಲೆ ನೀವು ಮೊದಲು ನಂಬಿಕೆ ಇಡಿ. ಇವತ್ತು ನಿಮಗೆ ನಿಧಾನವಾಗಿರ್ಬೋದು, ಆದರೆ ನಾಳೆ ನೀವು ವೇಗವಾಗಿ ಹೊಲಿತೀರಿ. ಇವತ್ತು ಒಂದು ಡ್ರೆಸ್ಸು, ನಾಳೆ 5 ಡ್ರೆಸ್ಸು, ಒಂದು ದಿನ ನಿಮ್ಮದೇ ಒಂದು ಸ್ವಂತ ಬೊಟಿಕ್ ಕೂಡ ಇಡ್ಬೋದು ಅಲ್ವಾ. ಸೊ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ, ಅದು ಯಾರ ಕೈಯಲ್ಲೂ ಇಲ್ಲ. ನಿಮ್ಮ ಮಿಷಿನ್ ಶಬ್ದ ನಿಮ್ಮ ಯಶಸ್ಸಿನ ಒಂದು ಸಂಗೀತ ಇದ್ದ ಹಾಗೆ, ಪ್ರತಿ ಹೊಲಿಗೆ ನಿಮ್ಮ ಕನಸಿನ ಒಂದು ಹೆಜ್ಜೆ ಇದ್ದ ಹಾಗೆ ಅಂತ ನಿಮ್ಮ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಕೊನೆಯದಾಗಿ ನಾನು ಏನು ಹೇಳೋದಪ್ಪ ಅಂತಂದರೆ, ಟೈಲರಿಂಗ್ ಮಾಡೋಕ್ಕೆ ನಿದ್ದೆ ಬರುತ್ತೆ ಅನ್ನೋದು ಸಮಸ್ಯೆ ಅಲ್ಲ. ನಿದ್ದೆ ಬಂದರೂ ಎದ್ದು ಮತ್ತೆ ಕೆಲಸ ಶುರು ಮಾಡೋದು ಯಶಸ್ಸಿನ ಗುಟ್ಟು. ಇವತ್ತೇ ನಿರ್ಧಾರ ಮಾಡಿ. ಏನಂತ ಅಂದರೆ, ನಾನು ಸೋಮಾರಿತನಕ್ಕೆ ಸೋಲುವುದಿಲ್ಲ, ನಾನು ಪ್ರತಿದಿನ ಸ್ವಲ್ಪವಾದರೂ ಕಲಿತೀನಿ. ನನ್ನ ಕುಟುಂಬಕ್ಕಾಗಿ, ನನ್ನ ಕನಸಿಗಾಗಿ, ನನ್ನ ಭವಿಷ್ಯಕ್ಕಾಗಿ ನಾನು ದುಡಿತೀನಿ. ಈ ರೀತಿ ನೀವು ಯೋಚನೆ ಮಾಡಿದ್ದೇ ಆದರೆ ಖಂಡಿತ ಹೇಳ್ತೀನಿ, ನೀವು ಒಂದು ದಿನ ಯಶಸ್ವಿ ಟೈಲರ್ ಆಗ್ತೀರಿ ಅಂತ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸುಜಾತ ಫ್ಯಾಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮೋಟಿವೇಶನಲ್ ಟೈಲರಿಂಗ್ ಮೋಟಿವೇಶನಲ್ ವಿಡಿಯೋ, ಹಾಗೆ ಸ್ಟಿಚಿಂಗು, ಕಟ್ಟಿಂಗು, ಪ್ರತಿಯೊಂದು ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.